ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ನೀವು ಅಪ್ಲೋಡ್ ಮಾಡಿರುವಂತ ಯೂಟ್ಯೂಬ್ ಶಾರ್ಟ್ಸ್ಗೆ ವ್ಯೂಸ್ ಜಾಸ್ತಿ ಬರ್ತಾ ಇಲ್ವಾ, ಸ್ವಲ್ಪ ಬಂದ್ಬಿಟ್ಟು ಹಂಗೆ ಸ್ಟಕ್ ಆಗ್ಬಿಟ್ಟು ಫ್ರೀಸ್ ಆಗ್ತಾ ಇದೆಯಾ, ಇದಕ್ಕೋಸ್ಕರ ನಾನು ಒಂದು ಒಳ್ಳೆ ಬೆಸ್ಟ್ ಟ್ರಿಕ್ ನ ಹೇಳ್ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ, ನಿಮಗೆ ಇದಕ್ಕಿಂತ ಸ್ವಲ್ಪ ಬೆಟರ್ ರಿಸಲ್ಟ್ ಸಿಗ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ರಿ, ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಹಾಗಿದ್ರೆ ಬನ್ನಿ ಗೈಸ್, ಆ ಟ್ರಿಕ್ ನ ತಿಳ್ಕೊಂಬರೋಣ. ಬನ್ನಿ ಗೈಸ್, ಆ ಟ್ರಿಕ್ ಬಂದ್ಬಿಟ್ಟು ನೀವು ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಟೈಟಲ್ ಹಾಕ್ತೀರಾ, ಟ್ಯಾಗ್ ಹಾಕ್ತೀರಾ, ಎಲ್ಲ ಹಾಕ್ಬಿಟ್ಟಾದ್ರೂ ಆ ವ್ಯೂಸ್ ಜಾಸ್ತಿ ಬರಲ್ಲ. ಇದರಲ್ಲಿ ನೀವು ಒಂದು ಸಣ್ಣ ಮಿಸ್ಟೇಕ್ ನ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ವ್ಯೂಸ್ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಏನಪ್ಪಾ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನೋಡೋದಾದ್ರೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರಲ್ಲ ಲಾಂಗ್ ಫಾರ್ಮೆಟ್, ಅದರಲ್ಲಿ ನೀವು ತಮ್ನೇಲ್ ಅಂತ ಒಂದು ಆಪ್ಷನ್ ಇರುತ್ತೆ. ತಮ್ನೇಲ್ ಚೇಂಜ್ ಮಾಡಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ. ಬಟ್ ಇದರಲ್ಲಿ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಅದರಲ್ಲಿ ತಮ್ನೇಲ್ ಚೇಂಜ್ ಮಾಡಕ್ಕೆ ಆಪ್ಷನೇ ಇಲ್ಲ. ಇದರಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ, ಆ ವಿಡಿಯೋದಲ್ಲಿ ಯಾವ್ದೋ ಒಂದು ತಮ್ನೇಲ್ ಬಂದ್ಬಿಟ್ಟು ಆಟೋಮೆಟಿಕ್ ಸೆಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ವ್ಯೂಸ್ ಸ್ವಲ್ಪ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ನೀವು ಅಟ್ರಾಕ್ಟಿವ್ ಆಗಿ ಒಂದು ತಮ್ನೆಲ್ಲ ರೆಡಿ ಮಾಡ್ಕೊಳ್ರಿ. ನೀವು ತಮ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಶಾರ್ಟ್ಸ್ಗೂ ಸಹ ಆ ತಮ್ನೆಲ್ಲ ಇಡಬಹುದು. ಅದು ಹೆಂಗಂತ ನಾನು ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ, ನೋಡ್ಕೊಡ್ರಿ. ನಾರ್ಮಲ್ ಆಗಿ ನೀವು ವಿಡಿಯೋ ಎಡಿಟ್ ಮಾಡ್ತೀರಲ್ಲ, ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ನೀವು ತಮ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆ ಶಾರ್ಟ್ಸ್ ವಿಡಿಯೋನ ಎಡಿಟ್ ಮಾಡೋ ಟೈಮಲ್ಲಿ ನೀವು ಆ ತಮ್ನೆಲ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹಾಕೊಳ್ಳಿ. ಅಂದ್ರೆ ಒಂದು 2 seconds ಆ ತಮ್ನೆಲ್ಲೇ ಸೆಟ್ ಮಾಡಿ ಇಟ್ಕೊಳ್ಳಿ. ತಮ್ನೆಲ್ ಸೆಟ್ ಮಾಡಿ ಇಟ್ಕೊಂಡು ನೀವು ಸೇವ್ ಮಾಡ್ಕೊಳ್ಳಿ ವಿಡಿಯೋ. ನಂತರ ನೀವು ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋ ಟೈಮಲ್ಲಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ತಮ್ನೇಲ್ ಎಡಿಟ್ ಮಾಡಕ್ಕೆ ಒಂದು ಆಪ್ಷನ್ ಬರುತ್ತೆ ಶಾರ್ಟ್ಸ್ ಅಲ್ಲಿ. ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ತಮ್ನೇಲ್ ಕಾಣುತ್ತೆ. ಅದ್ ನೋಡ್ಬಿಟ್ಟು ಡೈರೆಕ್ಟ್ ಕ್ಲಿಕ್ ಮಾಡ್ಬಿಟ್ಟು ಸೇವ್ ಮಾಡಿದ್ರೆ ಆ ತಮ್ನೇಲ್ ನಿಮ್ಗೆ ಫಿಕ್ಸ್ ಆಗ್ಬಿಡುತ್ತೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಬಿಡಿ, ಅಷ್ಟೇ. ಅಪ್ಲೋಡ್ ಮಾಡ್ಬಿಡಿ ವಿಡಿಯೋನ. ಆಮೇಲೆ ನೀವು 24 hours ಆಗಲಿ ಒನ್ ಡೇ ಆಗಲಿ ಬಿಟ್ಬಿಟ್ಟು ನೀವು ಚೆಕ್ ಮಾಡಿ, ವ್ಯೂಸ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಇದೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಗೈಸ್, ವಿಡಿಯೋ ಬಂದ್ಬಿಟ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಗಾದ್ರೂ ಲೈಕ್ ಮಾಡ್ಕೊಳ್ರಿ, ಹಾಗೆ ಹೊಸಬ್ರು ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಇದೇ ಒಳ್ಳೊಳ್ಳೆ ರೀತಿ ಕಂಟೆಂಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ರಿಗೂ ಬಾಯ್.